ನಮ್ಮದ ನಮ್ಮ ಚಿಕ್ಕೋಡಿ. ಓ ಚಿಕ್ಕೋಡಿನ ಅದ ಊರಾರ ಅದ ಹೌದೇನ್ರಿ? ಅಲ್ಲ ಮಾನಿಪುರ. ಇಲ್ಲಿ ನೋಡ್ರಿ ಮುಖ ನೋಡ್ರಿ ನಿಮ್ಮ ಉಡುಪು ಎಷ್ಟು ಚಂದ ಐತಿ. ಚಿಕ್ಕೋಡಿ ಕೈ ಸೈಡ್ ಅಲ್ಲ ನಿಮ್ದು ಅದಿಲ್ಲ? ಅದೇ ನಮ್ಮ ಹಳ್ಳಿ ಒಳಗೂ ಇದೇ ಥರ ಹಾಕೋತಾರ, ನಿಮ್ಮದು ಇದೇ ಥರ ಉಡುಪು ಐತಿ. ಆದ್ರೆ ಈ ಕಡೆ ಹೊಸಬ್ರು ಕಾಣತ್ತೀರಿ ನೀವು. ನಮ್ಮ ಬಾಗಲಕೋಟೆ ಈ ಥರ ಇಲ್ಲ ಯಾರು, ಅದಿಲ್ರಿ? ಚಿಕ್ಕೋಡಿ ಸೈಡ್ ಇದೆ ಹಾಕೋತಾರೇನ್ರಿ ಇದೇ ಥರ ದೋತ್ರ ಅರ್ಬಿ? ಸ್ವಂತೂರೇನ್ರಿ? ಸ್ವಂತೂರ ಭಾಷೆನೂ ಚೇಂಜ್ ಆಕೈತಿ ನಿಮ್ದು. ತಮ್ಮ ಮರಾಠಿ ಏನ್ರಿ? ಮರಾಠಿ ಮಾತಾಡ್ತೀವಿ, ಕನ್ನಡ ಅಲ್ಲ ತಾವು ಏನು ಮರಾಠಿನೇ ತಮ್ಮದು ಫಸ್ಟ್? ಹಾಂ ಮರಾಠಿ ಲಾಗ್ತಾ ಇತ್ತು. ಆಯ್ತು ಹೇಳ್ರಿ. ಮರಾಠಿ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ. ಮೊಮ್ಮಳ ಏನ್ರಿ? ಮಾವನ ಹಳೆಯನ್ ಮಗಳು. ನಿಮ್ಮಂತ ಉಡುಪಿ ಕಡಿಮೆ ಆಗ್ಯಾವು ಅದಲ್ಲ? ಈ ಪ್ಯಾಂಟ್ ಅಂಗಿ ಹಾಕೋತಾರ. ಹೊಲ ಅದಾವೇನ್ರಿ ನಿಮ್ಮ? ಅದಾವ. ಎಷ್ಟು ಅದಾವ್ರಿ? ಮೂರ್ನಾಲ್ಕು ಎಕರೆ. ಚಿಕ್ಕೋಡಿ. ನಮ್ಮ ತಂಗಿನೂ ಅಲ್ಲೇ ಅದಾಳ್ರಿ ಚಿಕ್ಕೋಡಿ. ನೌಕರಿ ಮಾಡ್ತಾಳ್ರಿ ಆಕಿ. ಸ್ವಲ್ಪ ಹೆಲ್ಪ್ ಮಾಡ್ರಿ ಆಕಿ. ನಿಮ್ಮ ಮನೆ ಯಾವ ಕಡೆ ಬರ್ತಾವ್ರಿ? ಊರ್ ಮೇಲೆ ಬಾಡಿಗೆ ಮನೆ ಅದಾವನ ಅಲ್ಲಿ ಆ ಕಡೆ? ನಮ್ಮ ತಂಗಿಗೊಂದು ಮನೆ ಬೇಕಾಗೈತಿ. ಮನೆ ಹುಡುಕಾಡಕ್ ಕುಂತಾಳ ಆಕಿ ಭಾಳ. ನಮ್ಮ ಹೊಲ್ದಾಗ ಅದಾವಲ್ಲ ಚಿಕ್ಕೋಡಿ ಹೊಲ್ದಾಗ. ಬೇಕಾದ್ರೆ ನಮ್ಮ ತಂಗಿಗೆ ಹೇಳಿದ್ ನಾನು, ನಿಮ್ಮ ನಂಬರ್ ಕೊಡ್ರಿ ಬೇಕಾದ್ರೆ. ಕುರಿ ಅದಾವ ನಿಮ್ಮ? ಕುರಿಗೆ ಅದಾವ. ಎಷ್ಟು ಅದಾವ ರೀ ಕುರಿ? ಎಷ್ಟು ಅದಾವ ರೀ? ಇವರು ಒಂದು 150 ಅದಾವ. ಅಲ್ಲ ಈಗ ನಾನು ನಿಮ್ಮೊಂದು ಕೇಳ್ತೀನಿ, ಕುರಿದ್ರೊಳಗೆ ಲಾಭ ಐತೇನ? ಲಾಭ ಐತೆ, ಕಷ್ಟ ಭಾಳ ಐತೆ. ಅಲ್ಲ ಹೌದಲ್ಲ? ಏನೇನು ಕಷ್ಟ ಅನುಭವಿಸ್ತೀರಿ? ಏನು ಮಳೆ ತೋಳ ಬರ್ತಾವನ? ತೋಳ ಬರಲಿ, ತುಡುಗರು ಬರಲಿ, ಮಳೆ ಬರಲಿ, ಸಿಡ್ಲು ಬರಲಿ, ಮಿರ್ಚು ಬರಲಿ, ಏನು ಮಾಡಕ್ಕೆ ಬರಲ್ಲ. ಅಲ್ಲೇ ಇರ್ಬೇಕ ನೀವು? ಅಲ್ಲೇ ಅಲ್ಲ ಒಮ್ಮೆ ಸಿಡ್ಲು ಬಂದೈತೆ ನೀವು ಇದ್ದಾಗ? ಬಂದೈತೆ ಕರೆ ಹಂಗೆ ದೂರ ಏನೋ ದೇವ್ರ ಪರಮಾತ್ಮನ ಆಟ ಹಂಗೆ ಆಗಿತ್ತು. ಕುರಿ ತುಡು ಮಾಡಕ್ಕೆ ಕಡ್ರ ಬರ್ತಾರೆ ಅಲ್ಲ? ಕಾಯ್ಬೇಕು ನೀವು. ಇಲ್ಲಿ ಕೌರ ನೀವು ಹೊಡಿಬೇಕು, ನೀವರ ಹೊಡು ಅವ್ರು ಹೊಡಿಬೇಕು. ಆ ಕಡೆ ಆಂಧ್ರದಾಗ ಅದಾವ ನಮ್ಮ ಕುರಿ. ಇಲ್ಲ ಈಗ ನೋಡ್ರಿ ನೀವು ಮಾತಾಡೋದು ನಮ್ಮ ಸಾಲಿ ಹುಡುಗರಿಗೆ ಬಿಡ್ತೀನಿ ನಾನು. ನಿಮ್ ಕಷ್ಟ ಗೊತ್ತಾಗಲಿ ಅವ್ರಿಗೆ ಸ್ವಲ್ಪ. ಸಾಲಿ ಕಲೀಲಿ ಹೌದಿಲ್ಲ? ಅಂದ್ರೆ ಸಾಲಿ ಕಲಿ ಚಲೋ ಅಂತೀರಿ ನೀವು? ಸಾಲಿ ಕಲಿ ಚಲೋ ಇರ್ಲಿ. ಚಲೋ ಅಲ್ಲ? ಮಳೇಲಿ ಬೆಳೆ ಅವ್ರದ್ದು. ಏನೋ ಮುಂದೆ ಏನೋ ಅಲ್ರಿ ಅನ್ನಾರ, ಈಗ ಸಾಲಿ ಕಲಿಬೇಕು ಮತ್ತು ಕುರಿ ಗಿರಿ ಎಲ್ಲಾರು ಸಾಲಿ ಕಲ್ಕೊತ್ ಕೂತ್ರೆ ಮತ್ತು ಕುರಿಲಿಂದ ಲಾಭ ಬರ್ತಲ್ಲ. ಅದೇ ಹಂಗ ಹಾಲು ಹೈನ ಮಾಂಸ ಅದು ಒಂದು ಲಾಭನ ಅಲ್ಲ? ಅದೊಂದು ಲಾಭ ಕರೆ ಹೆಂಗೈತದ. ಈಗ ನಾವು ಅನ್ಕತಕ್ಕ ಮಾಡ್ಕೊತ ಬಂದು ಈಗಿನ ಅವ್ರಿಗೆ ನೀಗುಲ್ಲ ಅದ. ಈಗ ನಿಮ್ಮ ಮಕ್ಕಳಿಗೆ ಹಚ್ತೀರಿ ಏನು ಬಿಡಿಸ್ತೀರ? ಇದೆಲ್ಲ ಮಕ್ಕಳು ಸಾಲಿ ಹೋಗ್ತಾರ. ಅಲ್ಲ ನಿಮ್ಮ ಮಕ್ಕಳಿಗೆ ಕುರಿ ಕಾಚ ಹಚ್ಚಲ್ಲ? ಬೇಡ ಸಾಕಂತೀರಿ? ರಗಡ್ ಕಷ್ಟ ಅನುಭವಿಸಿರಿ ನೀವು? ಮಳೆ ಬಿದ್ರು ರಾಡ್ಯಾಗ ಹೆಂಗೆ ನಿಂತ್ಕೊಂಡು ಅಲ್ಲ ನಿಂತ್ಕೊಂಡು ಹಿಂಗೆ ನಿದ್ದೆ ಮಾಡಿದೆವು. ಹೌದಲ್ಲ? ಯಾಕ್ರಿ? ಕುಂದ್ರಾಕ ಜಾಗ ಇರೋದಿಲ್ಲ. ಹೊತ್ತು ಮುನ್ಸಿ ಹೋಗಿರ್ತೀವಿ. ಎಲ್ಲಿಗೆ? ಈ ಊರದಿಂದ ಆ ಊರಿಗೆ ಎಲ್ಲ ಹೊಲ ನೀರ ಹೊಲ್ತಮ್ಮ ನೀರ ನಿಂದ್ರಾಕ ಜಾಗ ಇಲ್ಲ ಅಂತಾರೆ. ಹೊಲ್ಲಾರ ತಬು ಗುಡ್ಲ ಗಟ್ಟಿ ಆಗ್ತೈತಿ, ರಾಡ್ಯಾಗ ಕಾಳಕ್ಕೆ ಬರ್ತದೆ ಅಂತಾರೆ. ಎಲ್ಲಿ ನಿಂದ್ರದ್ ನೀವು? ಮತ್ತೆ ಹೊಲ್ದಾಗ ನಿಂದ್ಬೇಕು ನಾವು. ಜಾಗ ಎಲ್ಲಿನೋ ಒಂದು ಹೊಲ್ದಾಗ ನಿಂದ್ರಬೇಕು. ನೆಲದಾಗ ನೋಡಿದ್ರೆ ಹಸಿ ನಿಂತ್ಕೊಂಡು ನಿದ್ದೆ ಮಾಡೋದು. ನಿದ್ದೆ ಮಾಡೋದು ಒಂದು ಟೈಮ್ದಾಗ. ಅಯ್ಯೋ ಪಾಪ, ಭಾಳ ಕಷ್ಟ ಐತ್ರಿ ಅಂದಂಗಾತ್ರಿ ನಿಮ್ದು. ಆಯ್ತು, ಅದಕ್ಕೆ ಬ್ಯಾಡಪ್ಪ ಕುರಿ ಕಾಯ್ದು ಬೇಡ ಅಂತ ಹುಡುಗರಿಗೆ ಸಾಲಿ ಕಲಿಸಿದ್ರಿ. ಕುರಿ ನಾನು ಮುಗಿದ ಕೊಡ್ಬೇಡಿ ಅಲ್ಲ? ನಿಮ್ಮ ತಲೆಗೇನೆ ಮುಗಿಸ್ಬಿಡ್ತೀರಿ, ಬಂದ್ ಮಾಡ್ಬಿಡ್ತೀರಿ. ನಾವು ದುಡ್ಕೊಂಡು ಕುರಿ ಕಷ್ಟ ಬಿದ್ದು ಲಾಭ ತಕೊಂಡು ಹೋಗ್ತೀವಿ. ಹುಡುಗರಿಗೆ ಲಾಭ ಹೊಂಟಾಗಿಲ್ಲ. ಅದೇ ಈಗ ಜೋಳ ಮಡ್ಡಿ ಗುಡ್ಡ ಕಡಿಮೆ ಎಲ್ಲ ಹೊಡೆದ್ ಬಿಟ್ಟಾರೆ. ಅವಾಗ ಇದ್ದು ಇನ್ಕತ್ತಲ್ಲ ಎಲ್ಲ. ನಾ ಏನಂತೀನಿ ರೀ, ನನ್ನ ಪ್ರಕಾರ ನಿಮ್ಮಂಥ ಕುರಿ ಕಾಯೋರು, ಒಕ್ಕಲ್ತನ ಮಾಡೋರು, ಅವು ನಿಮ್ಗೆ ಹೆಚ್ಚಿನ ಅನುಭವ ಇರ್ತೈತಿ, ಹೆಚ್ಚಿನ ಒಂದು ಮಾನವೀಯತೆ ಇರ್ತೈತಿ. ಆಮೇಲೆ ಊಟದ ಬಗ್ಗೆ ನಿಮಗೆ ಜಾಸ್ತಿ ನಾಲೆಜ್ ಇರುತ್ತೆ. ಈಗಿನ ಸಾಲಿ ಹುಡುಗರಿಗೆ ರೊಟ್ಟಿ ತಿನ್ನಂದ್ರೆ ಕುರ್ಕುರಿ ತಿಂತಾವೆ. ನಿಮ್ಮಷ್ಟು ಗಟ್ಟಿ ಆಗಂಗಿಲ್ಲ ಅವರು. ಮತ್ತು ಇದಕ್ಕೆ ಏನಂತೀರಿ ನೀವು? ಈಗ ನಿಮ್ಮ ವಯಸ್ಸು ಎಷ್ಟು ರೀ? ನಮ್ಮ ವಯಸ್ಸು 50 ಮೇಲೆ ಆಯ್ತು. ನಿಮಗೆ ಏನೋ ಚಸ್ಮಾ ಬಂದಿಲ್ಲ, ಹಲ್ಲು ಬಿದ್ದಿಲ್ಲ, ಏನಿಲ್ಲ, BP ಶುಗರ್ ಇಲ್ಲ, ಏನಿಲ್ಲ ನೋಡು. ಮತ್ತು ಅದರ ಅರ್ಥ ಏನು? ನೀವು ಬರೀ ದುಡಿಯೋದು ತಿನ್ನೋದು ಎರಡೇ ಕೆಲಸ. ಮತ್ತೆ ರೀ ಎಲ್ಲ ಅನುಭವಿಸ್ಕೊತ ಬಂದಿದ್ದು. ನಿಮ್ಮ ಅಪ್ಪಾರು ಅದನ್ನೇ ಮಾಡ್ಯಾರೇನ್ರಿ? ನಮ್ಮ ಅಪ್ಪನೂ ಅದನ್ನ ಮಾಡಿದಾರೆ. ಅದು ಇದ್ದವು ಅದು ಮುತ್ತಿನ ಕಾಲದಿಂದ ಅದಾವು. ಅದೇ ಆಯ್ತು ಹೇಳ್ರಿ. ನಮ್ಮ ಸಾಲಿ ಹುಡುಗರು ಹೇಳ್ಬಿಡ್ರಿ, ಚಂದಂಗೆ ಸಾಲಿ ಕಲೀರಪ್ಪ ಅಂತ ಹೇಳ್ಬಿಡ್ರಿ.
ಇದನ್ನ ತೋರಿಸ್ತೀನಿ ಅವ್ರಿಗೆ. ಅವ್ರು ತೋರ್ಸ್ರಿ ಅವ್ರಿಗೆ ಚೆನ್ನಾಗಿ ಶಾಲೆ ಕಲಿಬೇಕು, ಅಭ್ಯಾಸ ಮಾಡ್ಬೇಕು. ಸಾಯಂಕಾಲ ಮುಂಜಾನೆ ಸ್ವಲ್ಪ ಭಾಳ ಕಷ್ಟ ಐತಿ ಜೀವನ. ಕಷ್ಟ ಅಂದ್ರೆ ದೊಡ್ಡ ಕಷ್ಟ. ಈಗ ಶಾಲೆ ಕಲ್ತು ಸ್ವಲ್ಪ ಏನಾನ ಕಡಿಮೆ ಇರ್ಲಿ ಅದು ದುಡ್ಡು ಬರೋದು. ನೌಕರಿ ಹಿಡ್ಕೊಂಡ್ರಂದ್ರ ಮಳೆ ಬಿದ್ರೆ ಬಿ ಮಳೆ ಹೋದ್ರ ಅವ್ರಿಗೆ ಕುರಿ ಮೇಲೆ ನಂಬಿದ್ರು ಕಷ್ಟ ಭಾಳ ಐತಿ. ಭಾಳ ಕಷ್ಟ. ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಾರ ಕುರಿ ಅವ್ರು? ಅದೇ 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 ಎಲ್ಲಿ ಮೇಯ್ಸೋದು? ಎಲ್ಲಿ ಮೇಯ್ಸೋದು? ಭಾಳಷ್ಟು ಮಳೆ ಹತ್ತಿರನೇ ಎಲ್ಲಿ ಮೇಯ್ಸೋದು? ಯಾರು ಹೊಲ್ದಾರ ಮೇವು ಕೊಡಲ್ಲ, ಯಾರು ಕೊಡಲ್ಲ, ಕೊಡಂಗಿಲ್ಲಲ್ಲ. ಒಬ್ರು ಬೇದ್ ಬಿಡೋರು ಇರ್ತಾರ, ಒಬ್ರು ಬಡದ್ ಬಿಡೋರು ಇರ್ತಾರ. ಹೌದಲ್ಲ? ಬಡದ್ರ ಬಡ್ಸ್ಕೋಬೇಕು, ಬೇದ್ರೆ ಬೇಸ್ಬೇಕು. ಅವ್ರನ್ನ ಸಾಕಿದೇವ ಅಂದ್ರೆ ಅದು ಸುಮ್ಮನೆ ಇರ್ಬೇಕನ್ನ ಮತ್ತು ಸ್ವಲ್ಪ ಹೊತ್ತು ಬಿಡ್ತಾವ, ಹೊತ್ತು ಬಿಡ್ತಾವ. ತಪ್ಪಾಗಿ ಬಿಡ್ತೈತಿ ನಮ್ಗೆ. ಹೌದಲ್ಲ? ಏನು ಹೇಳಕ್ ಅವ್ರು ಹೊಲ್ದಾಗ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಅವ್ರು ಯಾಕೆ ಬಿಡ್ತಾರೆ? ಬಿಡಿಕಿಲ್ಲ. ಹೌದು, ಹೋಗನ್ನ ಬಿಡ್ತಾರ. ಅದೇ ಹೋಗಲ್ದ ನಮ್ಗೆ ನಿರ್ವ ಇಲ್ಲ. ಹೌದಿಲ್ಲ? ಹಿಂಗಾಗಿ ಅವ್ರು ಮಾಡಬೇಕು, ಮಾಡಿಸ್ಕೊಳ್ಬೇಕು. ತಪ್ಪಿರ್ತೈತಲ್ಲ, ರಗಡ್ ಕಷ್ಟ ಆಗೈತೆ ಅಂದಂಗಾತ. ಸಾಲಿ ಕಲತು ವಿದ್ಯಾವಂತ ಆಗೋದು ಚಲೋ. ಹೇಳ್ರಿ ಮಕ್ಕಳೇ ಚಂದಂಗ್ ಸಾಲಿ ಕಲೀರಪ್ಪ ಅಂತ ಹೇಳ್ರಿ. ಅದನ್ನ ಹೇಳಿಲ್ರಿ ಅವ್ರು ಅಷ್ಟು ಬಿಟ್ಟು ಹೊಡ್ದು ಅಷ್ಟು ತಿಳ್ಕೊಂತಾರ ಅವ್ರು. ಇಟ್ರಾಗ ತಿಳ್ಕೊಂಡು ಕಲಿತಾರ ಅವ್ರಿಗೆ. ಹೌದಿಲ್ಲ? ಮತ್ತೆ ಕಲಿಬೇಕು. ಭಾಳ ಕಷ್ಟ ಇದೆ ಎಲ್ಲದ್ರಾಗ. ಅದೇ ಸಾಲಿ ಕಲ್ತ್ರ ಮತ್ತೆ ಸುಖ ಇರ್ತದೆ. ನೋಡ ಸಾಲಿ ಹುಡುಗರಿಗ ಅಭ್ಯಾಸ ಮಾಡ್ರಿ ಅಂದ್ರೆ ಫೋನ್ ನೋಡ್ಕೊತ ಕುಂದಿರ್ತಾವ. ಫೋನ್ ಅಂತಾರ, ಫೋನ್ ನೋಡೋಂಗಿಲ್ಲ, ಫೋನ್ ಕೊಡೋಂಗಿಲ್ಲ. ಅಭ್ಯಾಸ ಮಾಡ್ರಿ ಅಂದ್ರೆ ಫೋನ್ ನೋಡ್ತಾವ ಈಗ. ಸಾಲಿ ಕಲಿಸಿ ಆಯ್ತಾಳ್ರಿ, ನಾನು ನಿಮ್ಮ ವಿಡಿಯೋ ನಮ್ಮ ಸಾಲಿ ಹುಡುಗರು ಬಿಡ್ತೀನಿ. ಸಾಲಿ ಕಲೀರಪ್ಪ ಅಂತ ಹೇಳಿ. ಹಂಗಾರ ನಿಮ್ಮ ಹೆಸರು ರೀ? ನನ್ನ ಹೆಸರು ಚಕ್ಕಪ್ಪ ಚಿಕ್ಕೋಡಿಯವ್ರೇನ್ರಿ? ಚಿಕ್ಕೋಡಿಯವ್ರು. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಮಕ್ಕಳಿಗೆ ಸಾಲಿ ಕಲಿಸಿ ಹಾಕೊಂತೀರಾ ಈಗ? ಅದೇ ಆಯ್ತಾಳ್ರಿ, ನಾನು ನಿಮ್ಗೆ ಬಿಡ್ತೀನಿ ನೋಡ್ರಿ. ಸದ್ಯ ನಮ್ಮ ಸಾಲಿ ಹುಡುಗರು ಬಿಡ್ತೀನಿ. ಕಷ್ಟಗಳು ಬಂದ್ರೆ ಮನುಷ್ಯರಿಗೆ ಒಳ್ಳೆ ಅನುಭವ ಬರ್ತೈತಿ ರೀ. ಕಷ್ಟ ಇರ್ಲಿಕ್ಕಂದ್ರೆ ಕೊಣನ ಬುದ್ಧಿ ಹಾಕವು. ಹೌದಿಲ್ಲ? ಆದ್ರೆ ಸಾಲಿನೂ ಕಲಿಬೇಕು, ಕುರಿನೂ ಕಾಯ್ಬೇಕು. ಈಗ ನೋಡ್ರಿ ಸರ್ಕಾರದವರು ಕುರಿ ದಡ್ಡಿ ಹಾಕಕ್ಕೆ 30,000 ರೂಪಾಯಿ ಕೊಡಾಕುಂತಾರ. ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಾರ. 30,000 ರೂಪಾಯಿ ನೀವು ಕುರಿ ಹಾಕೊಂಡು ಇದು ಮಾಡ್ಕೊಂಡು ಬಿಡುದು. ಅಂದ್ರೆ ಹೆಂಗಾಗೈತಂದ್ರೆ ಮಳೆಗಾಲದಾಗ ಮಳೆ ಐತಂದ್ರೆ ಗುಡ್ಡದಾಗ ಫಾರೆಕ್ಟರ್ ಇರ್ತಾರಲ್ಲ ಕಾವಲ್ದವ್ರ, ಅವ್ರ ಹಟ್ಟಿ ಹಾಕಿ ಬಿಡುವಾರ. ಅದ್ರ ಹೆಂಗ್ರಿ? ಕುರಿ ಗಡ್ಡಿ ಹಾಕಿ ಬಿಡುವಾರ ಗುಡ್ದಾಗ. ಕುರಿ ಮೇಸಾಕ್ ಬರುಗುಡುವಾರ. ಹೌದನ್ರಿ? ಒಂದು ಮಳೆಗಾಲದಾಗ ಕುರುಬ್ರಿ ಎಲ್ಲಿ ಹೋಗೋದು? ಕಾಡ್ಬೇಕು, ಕಾಟ್ಯಾಗ ಇರ್ಬೇಕು ಅವು ಮಳೆಗಾಲದಾಗ. ಮತ್ತೆ ಹೌದಿಲ್ಲ? ಒಂದು ಮರಿ ಕೊಡು, 10,000 ರೂಪಾಯಿ ಕೊಡು, 20,000 ರೂಪಾಯಿ ಕೊಡು. ಆಡ ಹಿಡ್ಕೊಂಡು ಹೋಗೋದು, ಮರಿ ಹಿಡ್ಕೊಂಡು ಹೋಗೋದು. ಅವ್ರ ಕಿರಿಕಿರಿ ನಿಮ್ಗೆ. ಅವ್ರ ಕಿರಿಕಿರಿ $1 ರೂಪಾಯಿಗೆ ನೀವು ದುಡಿತಿರ್ತೀರಿ, ಮತ್ತೆ ಅವ್ರದ್ದು ಎಕ್ಸ್ಟ್ರಾ ಬೇರೆ. ಭಾಳ ಹೊಲಸ್ರಿ. ಮಳೆಗಾಲದಾಗ ಹೊರಗೋದು ಎಷ್ಟೊತ್ತಿದ್ರು ಮನ್ಯಾಗ ಕಟ್ಟಬೇಕು. ಮನ್ಯಾಗ ಕಟ್ಟಬೇಕು ನೀವು ಕುರಿ. ಮಡ್ಯಾಗ ಇರ್ಬೇಕಲ್ಲ, ಮಡ್ಯಾಗ ಇರ್ಬೇಕು. ಸ್ವಲ್ಪ ಗಡ್ಡಿ ಜಾಗ ಇರ್ತೈತಿ. ಹೌದು. ಗಾಡಿ ಸ್ವಲ್ಪ ಮಳೆ ಬಿದ್ದು ಆದ್ರೂ ಕೂಡ ಒಂದು 10-15-20 ನಿಮಿಷನಾಗ ಅರ್ಧ ತಾಸಿನಾಗ ಆರ್ತೈತಿ. ಇನ್ನ ಕಂಡಿ ತಪ್ಪಲ ತಿಂತಾವು. ಹೌದು. ಮತ್ತೆ ಹೊಲ್ದಾಗ ರಾಡಿ ನೀರು ಇರ್ತೈತಿ ಅಂತ ತಿಂತಾವ. ಆದ್ರೆ ನೀವು ಫಾರೆಸ್ಟ್ ಗುಡ್ಡದಾಗ ಬ್ಯಾಡ ಅಂತಾರ ಅವ್ರು. ಬ್ಯಾಡ ಅಂತಾರ ಗುಡ್ಡದಾಗ. ಯಾಕೆ? ಎಲ್ಲಾ ಕಡೆ ತೊಂದ್ರಿನ ನಿಮ್ಗೆ. ಎಲ್ಲಾ ಕಡೆ ತೊಂದ್ರಿ. ಹೊಲ್ದಾಗ ನೋಡಿದ್ರೆ ನೀರು ಹೊಲ್ದಾಗ ಬರ್ಗುಡ್ದಲ್ಲ. ಯಾಕೆ ಬರ್ಗುಡ್ದಲ್ಲ? ಗಟ್ಟಿ ಆಗ್ತೈತಿ. ಕುರಿ ತುಳಿದಂದ್ರೆ ಒಣ ಹತ್ರ ತುಳಿಸಿದ್ರೆ ಏನಾಗಲ್ಲ. ಬಿಸಿ ಜಾಗದಾಗ ತುಳಿದಂದ್ರೆ ಕುರಿ ಕಾಲೇ ಗಟ್ಟಿ ಆಗಿಬಿಡ್ತೈತಿ. ಗಟ್ಟಿ ಆಯ್ತು ನಾಳೆ ಬಿತ್ತಾಕ ಕಾಲ ಬಿತ್ತಾಕ ಬಿಡುದು ಹೊಲ ಬಿಡುದು. ನೋಡು ನಾವು ಮಸ್ತ್ ಕುರಿ ಮಟನ್ ಚಲೋ ಆಗೈತಿ ನೋಡು. ಕುರಿ ಹಾಲು ಚಲೋ ನೋಡಕ್ ತಿಂತೀವಿ. ಆದ್ರೆ ಅವ್ರ ಕಷ್ಟ ಏನ್ ಅನ್ನೋದು ಇವತ್ತು ಗೊತ್ತಾಗ್ತ ನೋಡ್ರಿ ನನಗೆ ನಿಜವಾಗ್ಲು. ಅಲ್ಲ ತುಂಬಾ ಕಷ್ಟ ಇರ್ತೈತಿ ನೋಡ್ರಿ. ಕುರಿ ಕಾಯೋರ್ದು ತುಂಬಾ ಕಷ್ಟ ಇರ್ತೈತಿ ರೀ. ಮಕ್ಕಳೇ ಚಂದಂಗೆ ಸಾಲಿ ಕಲೀರಿಪ್ಪ. ನೋಡ್ದ ಅನ್ನಾರದ್ರ ಹೇಳತ್ತಾರ ಅವ್ರು ಚಂದಂಗೆ ಸಾಲಿ ಕಲಿ ಅಂತೇಳಿ. ಏನೋ ನೀವು ಬಂದಿರಿ ಆಕಲ್ಪಿ ನೀವು ಮಾಡ್ರಿ. ಈಗ ಮುಂದಿನ ಮಕ್ಕಳು ಬೇಡ. ಹೌದಿಲ್ಲ? ಊಟ ಮಾಡ್ಬೋದು, ಮಾಡ್ತೀರಿ. ಈಗ ಮನಿಗೊಬ್ಬರು ಕುರಿ ಮಾಡ್ಕೊಂಡ್ಬೇಕಾದ್ರೆ ಮಟನ್ ತಿನ್ವಲ್ರಕ್ಕ. ಹೌದಿಲ್ರಿ? ಯಾರೋ ಸಾಕೋದು, ಯಾರೋ ತಿನ್ನೋದು, ಯಾರೋ ಮಜಾ ಮಾಡೋದು. ಹೌದಿಲ್ಲ? ಇನ್ನ ಏನ್ ಮಾಡೋದು? ಯಾರಿಗೆ ಮಟನ್ ಬೇಕಲ್ಲ ಎಲ್ಲಾರು ಒಂದು ಕುರಿ ಸಾಕೊಂಡ್ಬಿಡ್ಲಿ ಮನಿಗೊಂದೊಂದು. ಯಾಕ್ರಿ ಹಂಗೆ ಮಾಡಿಬಿಡು. ಎಲ್ಲ ಕಷ್ಟಪಟ್ಟು ದುಡಿದು ತಂದು ಎಲ್ಲರ ಕಡೆ ಬಡಿಸ್ಕೊಂಡು ಒಡಿಸ್ಕೊಂಡು ಸಂತಿಗೆ ಮಾರಿ. ಆಯ್ತು ರೀ. ಅನ್ನಾರ ಮಾತು ಕೇಳಿ ಚಿಕ್ಕೋಡಿಯವ್ರಂತ್ರಿ ಅನ್ನಾರವರು. ಭಾಳ ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅಂದ್ರೆ ನಿಮ್ಗೆ ಈಗ ಸಾಲಿ ಕಲೀಲಾರ್ದಕ್ಕೆ ತುಂಬಾ ತೊಂದರೆಗಳು ಆಗ್ಯಾವ ಅನ್ನಂಗಾತ. ಭಾಳ ತೊಂದರೆ ಆಗ್ಯಾವಲ್ಲ ಅನ್ಸೈತೇನೆ ನಿಮ್ಗೆ? ಅವಾಗ ಸಾಲಿ ಕಲಿಕೆ ಬಗ್ಗೆ ಅನ್ಸೈತೇನೆ? ಅಲ್ಲ, ಒಂದೊಂದು ಟೈಮ್ದಾಗ ನಮ್ಮ ತಾಯಿ ಹಾಲು ಅಲ್ಲ ಅಷ್ಟು ಕಷ್ಟ. ಒಂದೊಂದು ಟೈಮ್ದಾಗ ಸಾಲಿ ಕಲಿಬೇಕಾಗಿತ್ತಲ್ಲ ಅನ್ಸೈತಲ್ಲ. ನೋಡ್ರಿ ಅನ್ನಾರ ಮಾತು ಕೇಳ್ರಿ.
ಸಾಲಿ ಕಲೀಲಾರ್ದವ್ರು ಎಷ್ಟು ಕಷ್ಟಪಟ್ಟಾರ ಅನ್ನೋದು ಮಕ್ಕಳೇ ನೋಡ್ರಿಪ್ಪ. ನೀವು ವಿಡಿಯೋ ನೋಡ್ರಿದನ ನೋಡಿ, ಅವರು ಎಷ್ಟು ಕುರಿ ಕಾದ್ರೂ ಅಳೋದು ತಪ್ಪಿಲ್ಲ ಅವ್ರಿಗೆ, ಒಟ್ಟಿಗಾಲಿ ನಿಂದ್ರೂ ತಪ್ಪಿಲ್ಲ ಅವ್ರಿಗೆ. ಬಿಸಿಲಾಗ ಎಲ್ಲರ ಕಡೆ ಹೊಲದಾಗ ಹೋಗ್ರ ಅವ್ರವ್ರ ಹೊಲದವ್ರ ಕಡೆ ಬೈಸ್ಕೊಳ್ಳೋದು ತಪ್ಪಿಲ್ಲ, ಅವಮಾನ ಮಾಡೋದ್ಕೊಳ್ಳೋದು ತಪ್ಪಿಲ್ಲ. ಕುಡಿಯಾಕ ನೀರಿಲ್ಲ. ಮತ್ತು ಬಿಸಿಲಿನೊಳಗೆ ನೋಡಿದ್ರೆ ಕುಡಿಯಾಕ ನೀರಿಲ್ಲ, ಮಳೆಗಾಲ ನೋಡಿದ್ರೆ ಮಕ್ಕಳೊಳಗೆ ಜಾಗ ಇಲ್ಲ ಅಲ್ಲ. ನೋಡ್ರಿ ಇಷ್ಟೊಂದು ಅನುಭವ ಹೇಳಿದ್ರು ಅವ್ರು. ಇವತ್ತು ನನಗೆ ಬಸ್ನಾಗ ಸಿಕ್ಕ್ರ ಅನ್ನಾರು ಚಿಕ್ಕೋಡ್ಯಾರ ಅಂತೇಳಿ ಪಾಪ. ಅದಕ್ಕೆ ಮಕ್ಕಳೇ, ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರಂದ್ರೆ ಚೆಂದಂಗೆ ಸಾಲಿ ಕಲಿತು ದೊಡ್ಡ ಆಫೀಸರ್ ಆಗ್ರಪ್ಪ. ಇಂಥವ್ರು ನೋಡಿ ಕುರಿಗಾರ ಎಲ್ಲರ ಸಿಕ್ಕ್ರಂದ್ರೆ ಸಹಾಯ ಮಾಡಿರಿ ಅವ್ರಿಗೆ. ನೀವು ಅವ್ರಿಗೆ ಕಷ್ಟ ಇರ್ತೈತೆ ಅನ್ನೋದು ತಿಳ್ಕೊಡಿ ಮಕ್ಕಳೇ. ಆಯ್ತಳ್ರಿ. ಮತ್ತೇನ್ರಿ ಹೇಳ್ರಿ ನಿಮ್ಮ ಕಷ್ಟ? ಯಾವಾಗ ಎಷ್ಟು ವಯಸ್ಸಿನಿಂದ ನೀವು ಕುರಿ ಕಾಯಕ್ಕೆ ಚಾಲು ಮಾಡಿರಿ? ಒಂದು 13 ವರ್ಷದಿಂದ ಸ್ಟಾರ್ಟಿಂಗ್. ಅವಾಗ ರೀ ನಿಮ್ಗೆ ಅತಿ ಕಷ್ಟಗಳು ಎಷ್ಟು ಸಲ ಬಂದಾವ? ಭಾಳ ಸಲ ಬಂದಾವನ? ಯಾಕಿಲ್ಲ ನಮ್ಗೆ ಅಲ್ಲ ಎಲ್ಲ ದೇಶ ಮಹಾರಾಷ್ಟ್ರ ಹೋಗಿ ಬಂದು, ಮಹಾರಾಷ್ಟ್ರ ಹೋಗಿತ್ತು, ಕರ್ನಾಟಕ ಕಡೆ, ಬಳ್ಳಾರಿ ಕಡೆ ದೇಶ ಆಯ್ತು, ಬಳ್ಳಾರಿ ಕಡೆ ಈಗ ಆಂಧ್ರ. ಅಲ್ರಿ ನೀವು ಹೋದ್ರೆ ಫ್ಯಾಮಿಲಿನ ಹೋಗ್ತೀರೇನ? ಹೌದಿಲ್ಲ, ಮನೆ ಮಂದಿನ ಹೋಗ್ಬೇಕು. ಎಲ್ಲ ಒಂದು 4 ಮಂದಿ, ಒಂದು ಮನೆ ಒಂದು 4 ಮಂದಿನ ಹೋಗ್ಬೇಕು. ಹೌದಿಲ್ಲ, ಒಬ್ಬರು ಇಬ್ಬರು ಕೆಲಸ ಆಗುಲ್ಲ. ಅಯ್ಯೋ, ಮತ್ತು ಆ ಹುಡುಗರ ಗತಿ ಮಲಿ ಪುಡಿ ವರ್ಷ ನಾವು ಅಂತ ಇರ್ತಾವೆ, ದೊಡ್ಡವಾದ್ರು ಸಾಲಿಗೆ ಹಚ್ಬಿಟ್ಟಿವಿ. ಅವು ಸಾಲಿ ಹುಡುಗರು ಅಲ್ಲೇ ಇರೋದು. ಅಲ್ಲೇ ಇವಾಗ ಹುಡುಗರು ದೊಡ್ಡವಾಗ ನಾನು ಇಲ್ಲಿ ಸಾಲಿಗೆ ಅದಾವ. ಈಗ ನಿಮ್ಮ ಹೇಳ್ತಾರಲ್ಲ, ನಿಮ್ಗೆ ಅಡಿಗೆ ಮಾಡ್ಬೇಕು, ನೀವು ಕುರಿ ಕಾಯ್ಬೇಕು. ಹೊಲದಾರ ನೋಡಿದ್ರೆ ನಿಂದ್ರಿಸ್ಕೊಡಂಗಿಲ್ಲ, ಗುಡ್ಡದಾರ ನೋಡಿದ್ರೆ ಅವ್ರು ಬರೆಸ್ಕೊಡಂಗಿಲ್ಲ. ಅವೇನು ಸಣ್ಣ ಹುಡುಗರು ಮಕ್ಕೋರಿ ಅಂದ್ರೆ ಮಕ್ಕೊಂತಾವ ಕುರಿ. ಹೌದಿಲ್ಲ, ನಾನು ಹತ್ಬೇಕವ ಕುರಿ ಓಡ್ ಹೊಂಟು ಅಂದ್ರೆ ಫೋನ್ ಹಚ್ಚಕ್ ಬರುತ್ತೆ ಅವಕ್ಕ, ನಿಂದ್ರಿ ಅಂತೇಳಿ. ಒಂದು ಹುಳ ಇದ್ದಂಗ. ಹೌದು, ನಮ್ಮ ಭಾಷೆಗೆ ಅವ್ರ ಭಾಷೆಗೆ ತಿಳಿಯಂಗಿಲ್ಲ. ತೋಳ ಒಮ್ಮೆ ಹಿಡ್ದಾವೇನ್ರಿ? ಭಾಳ ಹಿಡಿತಾವ. ಇವಾಗ ಸ್ವಲ್ಪ ಕಡಿಮೆ ಆಗ್ಯಾವ. ತುಡುಗು ಮಾಡ್ಯಾರನ್ರಿ ಒಮ್ಮೆ ನಿಮ್ಮ ಕುರಿ? ಮಾಡ್ಯಾರ? ಎಷ್ಟು ಕುರಿ ತುಡುಗು ಮಾಡ್ಯಾರ? ಇವಾಗ ವರ್ಷ ಆಗಿ ನಮ್ಮ ಆಂಧ್ರದಾಗ ಒಂದು 30 ಕುರಿ ತುಡುಗು ಮಾಡಿ. ಯಪ್ಪ ದೇವ್ರಿ, ರಗಡ ಸಂಕಟ ಆಗಿರ್ಬೇಕು ನಿಮ್ಗೆ ಅವಾಗ. ಮತ್ತೇನು 30 ಕುರಿ ಲೆಕ್ಕ ಹಾಕ್ತೀವಿ, ಒಂದೊಂದು ಕುರಿ 15,000 20,000 ಮಾಡ್ತಾವ ಅಲ್ಲ. ಲಕ್ಷಾಂಗಟ್ಲೆ ಮಾಲ್. ಉಳಿದದ್ದು ಇದೆಲ್ಲ ನೀವು ಎಲ್ಲರೂ ಎದೆ ಹಿಡ್ಕೊಂಡು ಸಾಯಿ ಪೈಕಿ. ಪರಿಸ್ಥಿತಿ ಬರ್ತಿತ್ತು ಒಂದು ಟೈಮ್ದಾಗ ನಮ್ಗೆ. ಹೌದಿಲ್ಲ, ಅಲ್ಲಿ ಸಿಡ್ಲೊಂದು ಹೊಡಿತಾವಂತ, ಗಿಡಕ್ಕೆ ನಿಂತ್ರೆ ಸಿಡ್ಲು ಹೊಡಿತಾವ, ನಿಂದ್ರಬಾರ್ದು. ನೋಡ್ರಿ ಎಲ್ಲಾರು ಕುರಿ ತುಡುಗು ಮಾಡೋರು ಅದಾರ. ಗಿಡಕ್ಕೆ ನಿಂತ್ರೆ ಸಿಡ್ಲು ಬಡಿತೈತಿ, ನೆಲದಾಗ ನಿಂತ್ರೆ ಮಳಿ ಬೀಳ್ತೈತಿ, ಗುಡ್ದಾಗ ಹೋದ್ರೆ ಫಾರೆಸ್ಟ್ದವ್ರು ಕಾಡಿಸ್ತಾರ. ಕುರಿಗಾರ ಕಷ್ಟ ನಿಜವಾಗ್ಲೂ. ಇಷ್ಟು ಕಷ್ಟ ಐತಿರೋದು ಗೊತ್ತಿಲ್ಲ ನೋಡ್ರಿ ನನಗೆ. ಭಾರಿ ಮಟನ್ ಆಗೈತೆ ನೋಡು, ಭಾರಿ ಚಿಕನ್ ಆಗೈತೆ ನೋಡಿ, ತಿನ್ನೋದಟ್ಟ ಗೊತ್ತು ನೋಡು ಅಲ್ಲ. ನೋಡ್ರಿ ಯಾರಾದರೂ ಅದಕ್ಕೆ ನೋಡ್ರಿ, ಯಾರು ಕುರಿ ಕೊಂಡ್ಕೊಳ್ಳೋರು ಇವತ್ತು ಅಣ್ಣಾರ ಮಾತು ಕೇಳಿದ ಮ್ಯಾಗ ತುಂಬ ಕೆಟ್ಟ ಅನ್ನಿಸ್ತು. ಅತಿ ಚೌಕಾಶಿ ಮಾಡಕ್ಕೆ ಹೋಗ್ಬೇಡ್ರಿ. ಕುರಿ ತೊಗೊಳೋರು ಅವರು ತುಂಬ ಕಷ್ಟದೊಳಗೆ ಬೆಳೆಸಿ ನಿಮಗೆ ಮಾರಕ್ಕೆ ಬಂದಿರ್ತಾರೆ. ಅವರು ಏನೈತಿ ಇನ್ನೊಂದು 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಿ ಮಾಡ್ರಿ ಅಂತ ನಂದು. ಹೌದಿಲ್ರಿ, ವಿನಂತಿ ನೋಡ್ರಿ ಸಾರ್ವಜನಿಕರಲ್ಲಿ. ಯಾಕಂತಂದ್ರೆ ಇದನ್ನ ನಮ್ಮ ಮುಸ್ಲಿಮ್ಸ್ ಜಾಸ್ತಿ ತೊಗೊತಾರಲ್ಲ ಕುರಿ. ಇದು ಮಟನ್ ಇದು ಅಂಗಡಿಯವರು ಅವರ ತೊಗೊತಾರ. ಅತಿ ಕಡಿಮೆ ರೇಟ್ನೊಳಗೆ ಅವ್ರನ್ನ ತೊಗೊಂಡು ಕೈಯಿಂದ ಕಸ್ಕೊಂಡು ಮಂಗ್ಯಾನಗತ್ತೆ ಕಳ್ಸಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಯಾಕಂದ್ರೆ ಅವ್ರ ಕಷ್ಟ ತುಂಬ ಇರ್ತಾವ ಅನ್ನೋದು ನನಗೆ ಇವತ್ತು ಗೊತ್ತಾಗಿದ್ದು ನೋಡ್ರಿ. ನಿಜವಾಗ್ಲೂ ಇವತ್ತು ಗೊತ್ತಾಗಿತ್ತು ನನಗೆ ನಿಮ್ಮ ಕಷ್ಟ ಹಿಂಗೈತೆ ಅನ್ನೋದು. ಏನು ಭಾರಿ ಮಟನ್ ಆಗೈತೆ ಅನ್ನೋದು ತಿನ್ನೋದಟ್ಟ ಗೊತ್ತು ನೋಡಿ ನಮ್ಗೆ. ಆಯ್ತಳ್ರಿ, ನಾನು ಎಲ್ಲರಿಗೂ ಬಿಡ್ತೀನಿ ನೋಡ್ರಿ, ಇದನ್ನು ನಮ್ಮ ಗ್ರೂಪಿಗೆ ಬಿಡ್ತೀನಿ. ಎಲ್ಲ ಕುರಿಗಾರರಿಗೆ ಸಹಾಯ ಮಾಡಿರಿ. ಆಮೇಲೆ ಸರ್ಕಾರದಿಂದ ಯಾವ ಸಹಾಯಧನ ಇಲ್ಲ ನಿಮ್ಗೆ? ಇಲ್ಲ ಅದಿಲ್ಲ. ಆಮೇಲೆ ನಮ್ಮ ಸರ್ಕಾರದವರು ಸಹಿತ ಕುರಿ ಕಾಯೋರಿಗೆ ಅಥವಾ ಎಲ್ಲ ನಮ್ಮ ಏನಪ್ಪ ಅಂದ್ರೆ ಪ್ರಾಣಿ ಎಮ್ಮೆ ಎತ್ತು ಸಾಕ್ಕೊಂಡವ್ರಿಗೆ ಅವ್ರಿಗೆ ಒಂದು ಏನಾರ ಒಂದು ಸಹಾಯಧನ, ಅವ್ರಿಗೆ ಏನಾರ ಕಳುವಾಗಲಿ, ಅವ್ರಿಗೆ ಏನಾರ ಬೆಂಕಿ ಬೀಳಿ ಸಿಡ್ಲು ಹೊಡಿಲಿ ಅಂಥವ್ರಿಗೆ ಸರ್ಕಾರದವರು ಸ್ವಲ್ಪ ಸಹಾಯಧನ ಅಂತ ಇಟ್ಟರೆ ಭಾಳ ಚಲೋ ಆಕೈತಿ ಅಂತ ನಂದೊಂದು ವಿನಂತಿ ನೋಡ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಭಾಳ ಅನ್ನೋದು ಮಾತು ಕೇಳಿ ನಿಮ್ಮಂಗೆ ಎಲ್ಲ ಕುರಿಗಾರದು ಕಷ್ಟ ಇರ್ತೈತಲ್ರಿ? ಹೌದಿಲ್ಲ, ಸೇಮ ನೋಡ್ರಿ. ನಾವು ಅವ್ರಿಗೆ ದೂರ್ಲಿಂದ ನೋಡ್ತೀವಿ, ನಾವು ಕುರಿಗಾರ ಹೊಂಟು ನೋಡಂತೀವಿ. ಆದ್ರೆ ನಿಮ್ಮ ಕಷ್ಟ ನಿಮ್ಗೆ ಒಂದು ದಿವ್ಸ ಬಂದು ಮಾತಾಡ್ಸೋದ್ರ ಸಹಿತ ನಾವು ನಿಮ್ಗೆ ಅಲ್ಲ. ಚಲೋ ಆತಳ್ರಿ ಅಣ್ಣ. ನಾ ಇದನ್ನು ಬಿಡ್ತೀನಿ ನೋಡ್ರಿ, ಈಗ ಇವ್ರಿಗೆ ಬಿಡ್ತೀನಿ ನೋಡ್ರಿ, ನಾನು ನಮ್ಮ ಗ್ರೂಪಿನವ್ರಿಗೆ ಬಿಡ್ತೀನಿ. ನಾನು ಟೀಚರ್ಗಳಿಗೆ ಅದು ಸ್ವಲ್ಪ ನಿಮ್ಮ ಬಗ್ಗೆ ರಹಮ್ ಬರಲಿ ಎಲ್ಲರಿಗೂ. ಹೌದಿಲ್ಲ, ಅದ್ರೊಳಗೆ ನಮ್ಮ ಮುಸ್ಲಿಮ್ಸ್ ಅಂತರೂ ರೀ ನೋಡ್ರಿ, ಶಾಪ್ ಅಂಗಡಿಯವರು, ಕುರಿ ಅಂಗಡಿಯವರು ಅತಿ ಕಡಿಮೆ ರೇಟ್ನೊಳಗೆ ಇವರಿಂದ ಕುರಿ ಖರೀದಿ ಮಾಡೋದಾಗಿರಲಿ,
ತುಂಬ ಚೌಕಾಸಿ ಮಾಡೋದಾಗಿರಲಿ ಮಾಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಅವ್ರ ಕಷ್ಟ ಇಷ್ಟ ಐತೆ ಅನ್ನೋದು ನನಗೆ ಇವತ್ತ ಗೊತ್ತಾಗಿದ್ದು ನೋಡ್ರಿ. ತುಂಬ ಕಷ್ಟದೊಳಗೆ ಕುರಿಗಳನ್ನು ಬೆಳೆಸಿರ್ತಾರೆ ಅವರು ಏನ್ರಿ. ಇನ್ನೂ ಒಂದು 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೋರಿ ಅವ್ರಿಗೆ, ಅಂದ್ರೆ ಅವ್ರಿಗೆ ಒಂದು ಹೌದಿಲ್ರಿ. ನೀವು ಮಾರಕ್ಕೆ ಬಂದ್ರೆ ಅಂದ್ರೆ ಕಾಯಿ ಅಂತ ಕಸ್ಕೊಂಡಂಗೆ ಮಾಡಿ ಹೋಗ ನೋಡಿ 100 ರೂಪಾಯಿ ಕೊಟ್ಟು ನಡಿ ಅಂತಾರಿಲ್ಲ. ನೀವು ಎಲ್ಲಿ ಬಿಡು ಅದನ್ನ ಹಿಡ್ಕೊಂಡು ಎಲ್ಲಿ ಕುಂದ್ರೆ ಬಿಡು ತಗೊಳಪ್ಪ, ನೀವು ಜಾಡಿಸ್ಕೊಂಡು ನೀವು ಹೋಗ್ತೀರಿ. ಹಂಗೆ ಮಾಡಬಾರ್ದಂತ ನಂದೊಂದು ವಿನಂತಿ ನೋಡ್ರಿ ಸಾರ್ವಜನಿಕರಲ್ಲಿ. बा हाँ बोले ये बाद में अंदर में गाड़ी को अभी चालू है क्या बारिश है? नहीं सुबह से नहीं बा पहली बार है। हमारा भी घर में आया था किधर आता हो तुम्हारा घर? अंबेडकर सर्कल नजीक होता क्या? नहीं अंबेडकर सर्कल तरफ ना मुझे कहाँ चले तेरे बोलो तो अभी है वो ऑलरेडी थोड़ा सा वो क्या है वो खराब खाबा पड़ रही और रास्ते का आवाज आ रहा बहुत चल रहा अब तो तो सुबह से कभी नहीं था क्या तुम? हाँ अभी चालू है बरसात। कल बादामी में है हाँ, कल बादामी में फुल बरसात बागलकोट में। हाँ घर में पानी आए देखो इतना बरसात हुई देखो। एक काम करो बा नंबर लेके जाओ कहाँ को पूछो पूछो ले ले बाजार पानी वो होना है तो जरा तुम ना बोलते हुए लटक देते हैं घर को। हाँ बा जरा गोश्त बाजार है क्या भी होना आ गए तो हमें बागलकोट वाले हैं। हाँ जरा घर में बच्चे वो नहीं है इसीलिए क्या भी जरूरत रहे तो जरा बोले रहे तुम। हाँ बा इधर बाजू चलो सीधा कटने वाला घर है इधर बाजू ये रास्ते से चल छोड़ो क्या उधर से आते आगे चलो सीधा हों नहीं हों चलो यहाँ चलो वहाँ एक रास्ता है फिरानी सामने से गाड़ियाँ एक आ रही कटने वाला घर है आगे आगे अभी अभी आगे